ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೆಯ ಪರಿನಿಬ್ಬಾಣದ ದಿನ ಡಿಸೆಂಬರ್ 6, 1956ಕ್ಕೆ ಈ ದೇಶ ಶೋಷಿತ, ದಮನಿತ, ಧ್ವನಿಯಿಲ್ಲದವರಿಗೆ ಧ್ವನಿಯಾಗಿ, ಶಕ್ತಿಯಾಗಿ, ಮಾನವೀಯತೆಯಿಂದ ಬದುಕುವಂಥ ಬದುಕನ್ನು ನೀಡಿ ನಮ್ಮನ್ನ ಬಿಟ್ಟು ಅಗಲಿರುವಂಥ ಈ ದಿನ ನಾವೆಲ್ಲರೂ ಸೇರಿ ಬಾಬಾ ಸಾಹೇಬ್ ಅವರ ಆತ್ಮಕ್ಕೆ ಶಾಂತಿ ದೊರಕಲಂತ ಸ್ಮರಿಸುತ್ತಾ ಪ್ರಾರ್ಥನೆ ಮಾಡೋಣ ಅಂತ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಮಾಡಬಾಳ್ ಜಯರಾಮ್ ಅವರು ಹೇಳಿದರು. ಈ ಸಂದರ್ಭದಲ್ಲಿ ದೊಡ್ಡಿಗೋಪಿ ಮಾತನಾಡಿ, ಡಿಸೆಂಬರ್ 6, 1956 ನಮ್ಮ ಭಾರತ ದೇಶದಲ್ಲಿ ಸೂರ್ಯ ಮುಳುಗಿದಂತಹ ದಿನ, ನೊಂದು ಬಾಳ್ತಾ ಇದ್ದಂತಹ ಜನಾಂಗದ ಸೂರ್ಯ ಕಣ್ಮರೆಯಾದಂತಹ ದಿನ. ಬನ್ನಿ ಸ್ನೇಹಿತರೆ, ಅಂಬೇಡ್ಕರ್ ಅವರ ಆದರ್ಶದ ದಾರಿಯಲ್ಲಿ ನಾವೆಲ್ಲ ಒಂದಾಗಿ ಭಾರತೀಯರಾಗಿ ಸಾಗೋಣ. ಶೋಷಿತರ ಧ್ವನಿ ಒಂದು ಪ್ರಕೃತಿಯಲ್ಲಿ ಲೀನವಾಗಿ ಬಿಟ್ಟಿತು. ಸೂರ್ಯ ಹುಟ್ಟುತ್ತಾ ವಿಷಯ ಇಡೀ ದೇಶವನ್ನೇ ಆವರಿಸಿತು. ನೊಂದವರ ಕೂಗು ಮುಗಿಲು ಮುಟ್ಟಿತು. ಕೋಟ್ಯಾಂತರ ಜನರು ಕಂಬನಿಯನ್ನ ಮಿಡಿದ್ರು. ಭಾರತಾಂಬೆಯ ಹೆಮ್ಮೆಯ ಪುತ್ರ, ಜ್ಞಾನ ಸೂರ್ಯ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣದ ಹೊಂದಿದ್ರು. ಅವರ ದಿನವಾದ ಇಂದು ಅವರಿಗೆ ಗೌರವ ಪೂರ್ವಕವಾಗಿ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸಿದ್ರು. ಮಹಿಳೆಯರೆಲ್ಲ ಮುಖ ತೋರಿಸಿ ದಯಮಾಡಿ ಪ್ಲೀಸ್. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ನಮ್ಮೆಲ್ಲರ ಅನ್ನದಾತ ಅಂಬೇಡ್ಕರ್ ಅವರಿಗೆ ಜಿಂದಾಬಾದ್ 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 ಜಿಂದಾಬಾದ್. ಹಾಕಿದೆ ಕುಮಾರಸ್ವಾಮಿ ಅವರೇ ಬನ್ನಿ, ನೀವು ಒಂದು ಹಾಕಲಿ. ಹೌದಾ, ಒಳ್ಳೇದಾಗಲಿ. ಹಾಗೆ ನೀವು ಹಾಕಿ. ನಿಮ್ಮ ಡಿಪಾರ್ಟ್ಮೆಂಟ್ ಬಹಳ ಮುಖ್ಯ ನಮಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಸಂವಿಧಾನ ಶಿಲ್ಪಿಗೆ, ಸಂವಿಧಾನ ಶಿಲ್ಪಿಗೆ. ಅಲ್ಲೇ ನಿಂತ್ಬಿಡಿ, ಎಲ್ಲ ಸ್ವಲ್ಪ ಹಿಂದೆ ಹೋಗ್ಬಿಡಿ. ಜೈ ಭೀಮ್ 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 ಜೈ ಭೀಮ್. ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್. ಕೊಟ್ಟಿದ್ದಾರೆ ಅಂತ ಹೇಳಿ ವಿಶ್ವ ಕೊಂಡಾಡುವಂಥ ಸಂವಿಧಾನವನ್ನು ಭಾರತ ದೇಶಕ್ಕೆ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಅದರ ಜೊತೆಗೆ ಅವರು ವಿದ್ಯಾರ್ಥಿ ಜೀವನದಿಂದ ಹಿಡಿದು ಅವ್ರದ್ದು ಸಾಯೋವರೆಗೂ ಕಡೆಗೆ ಅಸ್ಪೃಶ್ಯತೆಯಲ್ಲೇ ಅವರು ನೋವುಂಡಿ ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದಾರೆ. ಈ ಸಂವಿಧಾನದೊಳಗಡೆ ಇವತ್ತು ಅಸ್ಪೃಶ್ಯತೆ ಜೀವಂತ ಅಂಬೇಡ್ಕರು ದೇಶಕ್ಕೆ ಸಂವಿಧಾನ ಬರೆದಿದ್ದಾರೆ. ಆದರೂ ಅಲ್ಲಿ ಅವ್ರು ಬರೆದಿರೋದು ಹೆಚ್ಚಿಗೆ ಅಸ್ಪೃಶ್ಯರಿಗೆ ಏನಾದರೂ ಒಂದು ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಹೊರತು ಶೋಷಣೆಗೊಳಗಾಗಿದ್ದಾರೆ ಅಂತ ಅಂಬೇಡ್ಕರ್ ಸಂವಿಧಾನ ಬರೆದಿದ್ದಾರೆ. ಆದರೂ ಇವತ್ತು ಸಂವಿಧಾನದೊಳಗಡೆ ಇದ್ರೂ ಇವತ್ತು ಅಸ್ಪೃಶ್ಯತೆ ತಾಂಡವಾಡ್ತದೆ. ಅದಕ್ಕೆ ಕಾರಣ ಇವತ್ತು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ. ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ಇವತ್ತು ಅಸ್ಪೃಶ್ಯತೆ ಮತ್ತು ಅತ್ಯಾಚಾರಗಳು ಮತ್ತು ದೇವಸ್ಥಾನದಿಂದ ಹೊರಗಾಕೋದು ಮತ್ತು ಊರಿಂದ ಹೊರಗಾಕೋದು ಇವೆಲ್ಲ ಇವತ್ತು ನಾವು ಪ್ರತಿನಿತ್ಯ ಇವತ್ತು ಪೇಪರ್ಲಾಗಿರ್ಬೋದು, ಮಾಧ್ಯಮದಲ್ಲಾಗಿರ್ಬೋದು ನಾವು ಕಣ್ಣಾರ ನೋಡ್ತಾ ಇದ್ದೀವಿ. ಇಷ್ಟು ಪ್ರಬಲವಾದ ಸಂವಿಧಾನ ಇದ್ರೂ ಇನ್ನೂ ಇವತ್ತು ನಾವು ಎಲ್ಲ ಒಂದು ಕಡೆಗೆ ಶೋಷಣೆಗೆ ಪ್ರತಿನಿತ್ಯ ಆಗ್ತಲೇ ಇದ್ದೀವಿ.
ಅದು ಹೇಗಿದೆಯೋ ಅದು ಅಂಬೇಡ್ಕರ್ನ ಕೆಲವು ಸಂವಿಧಾನ ವಿರೋಧಿಗಳು ಇವತ್ತು ಸಂವಿಧಾನನ ವಿರೋಧ ಮಾಡ್ತಾವೆ.